ಡ್ಯಾಡಿ, ನನ್ಗೆ ತುಂಬ ಖುಷಿ ಆಗ್ತಾ ಇದೆ ಡ್ಯಾಡಿ. ಆಕಾಶದಲ್ಲಿ ಹಾರಾಡ್ತಾ ಇದ್ದೀವಲ್ಲ ಡ್ಯಾಡಿ, ನಾನು ನೀನು. ಮಮ್ಮಿ ನೋಡಿದ್ರೆ ಮಮ್ಮಿನೂ ಹಾರಿಸ್ಕೊಂಡು ಬರ್ಬೋದಾಗಿತ್ತಲ್ಲ ಡ್ಯಾಡಿ. ಅಯ್ಯೋ ನಿಮ್ಮ ಮಮ್ಮಿ ಕತೆ ಯಾಕೆ ಹೇಳ್ತೀಯಪ್ಪ. ಅವಳಿಲ್ಲ ಅಂದ್ರೇ ನಾವು ಹಿಂಗೆ ಹಾರಾಡೋದು ತೂರಾಡೋದು. ಅವಳಿದ್ರೆ ಎಲ್ಲ ಅವಳದೇ ಆರ್ಭಟ ಅಲ್ಲೋ ಮಗನೇ. ಎಂಜಾಯ್ ಎಂಜಾಯ್. ಡ್ಯಾಡಿ, ಸಿಂಪಲ್ಲಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನೀನು ಮಮ್ಮಿ ಜೊತೆ ಹ್ಯಾಪಿಯಾಗಿದ್ದೀಯಾ? ಯಾಕಪ್ಪ ಮಗನೇ ನನ್ನ ಮೇಲೆ ಡೌಟ ನಿನಗೆ? ನೀನೇ ರಾಣಿ, ನೀನೇ ಚಿನ್ನ, ನೀನೇ ಬಂಗಾರ ಅಂದ್ಬಿಟ್ರೆ ಆಗೋಯ್ತಲ್ಲಪ್ಪ ಕೆಲಸ. ಆ ಥರ ಎಲ್ಲ ನನಗೆ ಹೇಳೋಕ್ಕಾಗಲ್ಲ ಡ್ಯಾಡಿ. ನನಗೆ ಒಂದು ತಿಂಗಳಿಗೇನೆ ಯಾಕಪ್ಪ ಈ ಮದುವೆ ಮಾಡ್ಕೊಂಡೆ ಅನ್ನಿಸ್ತಾ ಐತೆ ಡ್ಯಾಡಿ. ಹೌದೇನೋ ಮಗನೇ, ಏನಾಯ್ತಪ್ಪ ಅಂಥದ್ದು? ಅವಳು ಚೆನ್ನಾಗವಳಲ್ಲಪ್ಪ ನಿನ್ನ ಹೆಂಡ್ತಿ. ಇಷ್ಟು ಬೇಗ ಹಿಂಗಾಗೋದ್ರೆ ಹೆಂಗಪ್ಪ ಕತೆ? ಇನ್ನು ಒಂದು ತಿಂಗಳಿಗೆ ಹಿಂಗೆ ಹೇಳ್ತಾ ಇದೆಯಲ್ಲ, ಏನು ನಿನ್ನ ಕತೆ? ಏನಾದರೂ ನಡೀತಾ? ಹೊರಗಡೆ ಹೋಗಿದ್ದಾಗ ನೀನೆ ಹೇಳ್ರಿ. ನಾನು ನಿಮ್ಮ ಅಮ್ಮನಂಗಲ್ಲ, ನಾನೆಲ್ಲ ಸರಿ ಮಾಡ್ತೀನಿ ಮಗನೇ. ನನ್ನ ಹತ್ರ ಹೇಳು. ನೀನು ನನ್ನ ಮಗ ಅಲ್ಲ, ದೋಸ್ತು, ನನ್ನ ಫ್ರೆಂಡು. ನೋಡು ಇವಾಗ ಪಾರ್ಟಿ ಮಾಡ್ತಾ ಇಲ್ವಾ? ಮತ್ತು ಹೇಳ್ಕೊಬೇಕು, ಒಬ್ರಿಗೊಬ್ರು ಹೇಳ್ಕೊಂಡ್ರೇ ಚೆನ್ನಾಗಿರೋದು. ಹೇಳ್ಕೊ ಮಗನೇ, ನಿಂಗೇನು ಅನ್ನಿಸ್ತೋ ಅದು ನನ್ನ ಹತ್ರ ಹೇಳು, ನಾನು ನಿನಗೆ ಸಾಲ್ವ್ ಮಾಡ್ತೀನಿ. ಆಯಿತಾ ಮಗನೇ? ನನ್ನ ಮೇಲೆ ನಂಬಿಕೆ ಇಡು ಮಗನೇ. ಅಲ್ಲ ಡ್ಯಾಡಿ, ಹಂಗಲ್ಲ ಡ್ಯಾಡಿ. ಆರಾಮಾಗಿದ್ದವಳು ಫೋನ್ ಎತ್ಕೊಂಡು ಇದ್ದಕ್ಕಿದ್ದಂಗೆ ಅವ್ರ ಅಮ್ಮನ ಮನೆಗೆ ಹೋಗ್ಬಿಟ್ರೆ ನಾನು ಏನು ತಿಳ್ಕೊಳ್ಳಿ ಡ್ಯಾಡಿ? ಈ ಮಮ್ಮಿ ಮಾತು ಕೇಳ್ಕೊಂಡು ಮದುವೆ ಆದೆ. ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ತೈತೆ. ನೋಡು, ಮಮ್ಮಿ ಇಲ್ಲದೆ ಇರುವಾಗ ಈ ಥರ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವಿಬ್ಬರು ಹೆಂಗಿದ್ವಿ. ಇವಾಗ ನೋಡು ಹೆಂಗಾಗಿದೆ. ಅವಳ ಬಗ್ಗೆನೂ ಯೋಚನೆ ಮಾಡಬೇಕು, ಈ ಕಡೆನೂ ಯೋಚನೆ ಮಾಡಬೇಕು. ಮಮ್ಮಿನೂ ಬಿಟ್ಕೊಡೋಕ್ಕಾಗಲ್ಲ, ಅವಳನ್ನೂ ಬಿಟ್ಕೊಡೋಕ್ಕಾಗಲ್ಲ. ಏನೋ ಮಮ್ಮಿ ನೋಡಿರೋ ಹುಡುಗಿ ಚೆನ್ನಾಗವಳೆ ಅಂತ ಮದುವೆ ಆದರೆ ಅವಳಿಗೆ ಭಾರಿ ಕೊಬ್ಬು ಡ್ಯಾಡಿ, ಕೊಬ್ಬು. ಅಲ್ಲ ಡ್ಯಾಡಿ, ನನ್ನನ್ನೇ ಅವಳು ಅವ್ರ ಅಮ್ಮನ ಮನೆ ಕರೀತಾಳಲ್ಲ, ನಾನು ಹೆಂಗೆ ಹೋಗ್ಲಿ ಡ್ಯಾಡಿ? ನಾನೇನು ಅಮ್ಮವ್ರ ಗಂಡನ ಅಲ್ಲ ಡ್ಯಾಡಿ, ನಾನು ನಮ್ಮ ಅಮ್ಮನ ಮಗ. ಅವಳಾಗ ಅವಳೋಗಿದ್ದಾಳೆ, ಅವಳಾಗ ಅವಳಿಗೆ ಬರಲಿ ಬಿಡು ಡ್ಯಾಡಿ. ನಾನಂತೂ ಹೋಗಲ್ಲ ಡ್ಯಾಡಿ, ಇದು ಗ್ಯಾರಂಟಿ, ಬರೆದಿಟ್ಕೊ. ಏಯ್ ಮಗನೇ, ಹಂಗೆಲ್ಲ ಮಾಡಬಾರ್ದು ಕಣು. ಹೊಸ್ದಾಗಿ ಮದುವೆ ಆಗಿದ್ದೀರ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಯಾಕಂದರೆ ನಿಮ್ಮ ಮಮ್ಮಿಗೆ ನಾನು ಹೇಳ್ತೀನಿ ಕಣ, ಹೋಗಟ ಪ್ಯಾರೆಂಟ್ಸ್ ಸಾಕೊಂಬೇಡ, ನನಗೇನು ಬೇಜಾರಾಗಲ್ಲ ಆಯಿತಾ? ಏನು ಇವಾಗ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತಾಳ ಅವಳು. ಹೋಗ್ರಿ, ಇಬ್ಬರು ಹೋಗ್ರಿ, ಎಂಜಾಯ್ ಮಾಡ್ಕೊಂಬಣ್ರಿ. ನಾನು ಒಪ್ಪಿಸ್ತೀನಿ ನಿಮ್ಮ ಅಮ್ಮಂಗೆ ಕಣ ಮಗನೇ. ನೀನು ಹ್ಯಾಪಿಯಾಗಿರಬೇಕು, ನನಗಷ್ಟೇ ಬೇಕಾಗಿರೋದು. ಅಯ್ಯೋ ಸುಮ್ಮನೆ ಇರು ಡ್ಯಾಡಿ, ಅವಳಾಗ ಅವಳೋಗಿದ್ದಾಳೆ, ಅವಳಾಗ ಅವಳೇ ಬರಲಿ. ನಾನಂತೂ ಹೋಗಿಗನಲ್ಲ ಡ್ಯಾಡಿ. ಅಯ್ಯೋ ಡ್ಯಾಡಿ, ಯಾರೋ ಬಂದರು ಡ್ಯಾಡಿ. ಮಮ್ಮಿನಾ? ನೋಡು, ಹೋಗು ಡ್ಯಾಡಿ. ರಪ್ಪ ನೋಡ್ತೀನಿ ಹೋಗಿ. ಏಯ್, ಎಲ್ಲಿದ್ಯಾ? ಬೇಗ ಬಾ ಬೇಬಿ. ನಾನೇ ಬರ್ತೀನಿ, ಇಲ್ಲ ಅಂದರೆ ನಿನ್ನ ಕರ್ಕೊಂಡು ಬರೋಕ್ಕೆ ಬರಬೇಕಾ? ಬರ್ತೀನಿ ಬಿಡು ಬೇಬಿ. ಮಿಸ್ ಯು ಬೇಬಿ. ಏ ಮಗನೇ, ಮಗನೇ ಎದ್ದಲ್ಲಪ್ಪ. ಯಾರೋ ಬೆಲ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನನಗೆ ಕಾಣಿಸ್ಲಿಲ್ಲ. ಎದ್ದಳು. ಯಾಕೋ ಇರು, ಸ್ವಲ್ಪ ಮಾಡ್ಕೊತೀನಿ. ಬೇಬಿ ಬೇಬಿ, ಬಾ ಬೇಬಿ. ಬಂದ್ಬಿಟ್ಟಾ ನನ್ನ ಡಾರ್ಲಿಂಗ್, ನೀನು ಬಾ ಬೇಬಿ. ಯಾವುದೇ ಗಂಡ ಆದರೂ ಹೆಂಡ್ತಿಗೆ ಭಯ ಬೀಳಲೇಬೇಕು. ಅದು ಸುಮ್ಮನೆ ಮುಂದೆ ಭಯ ಬೀಳಲ್ಲ ಅಂದರೆ ಹಿಂದೆ ಭಯ ಬಿದ್ದೇ ಬೀಳ್ತಾರೆ. ಈ ಹೀರೋನು ಅಷ್ಟೇ, ಮುಂದೆ ನಾನು ಹೋಗಲ್ಲ, ನಾನು ಮಾಡಲ್ಲ ಅಂತ ಅನ್ನೋನು ಕುಡಿದ್ಬಿಟ್ಟು ಪಾರ್ಟಿ ಮಾಡಿಬಿಟ್ಟು ಕನ್ಸು ಕಾಣ್ತಾ ಇರೋದು ಯಾರ ಜೊತೆ ಗೊತ್ತಾಯ್ತಲ್ವಾ? ನೋಡಿ ಮುಂದಕ್ಕೆ ನಿಮಗೇನೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಗೊತ್ತಲ್ವ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವ್ಲಾಗ್ ನೋಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಈ ಕತೆ ಮುಂದುವರಿಯುವುದು.